ಹಾಯ್ ಹಲೋ ಎಲ್ಲರೂ ನಮಸ್ಕಾರ ರೀ. ನನ್ನ ಪ್ರೀತಿಯ ಮನೆಮಗಳು ಸುಜಾತ. ಇವಾಗ ಟೈಮು ಬೆಳಗ್ಗೆ 7:30 ಆಗೈತೆ ನೋಡ್ರಿ ಟೈಮು. ಯಾಕಪ್ಪ ಇಷ್ಟು ಲೇಟಾಗಿ ವೀಡಿಯೋ ಚಾಲೂ ಮಾಡೇನೇನಕ್ಕ, ಇವತ್ತು ಎದ್ದಿದ್ದೆ ಜಲ್ದಿ ಎದ್ದಿದ್ದೆ, ಬಟ್ ಲೇಟಾಗಿ ವೀಡಿಯೋ ಸ್ಟಾರ್ಟ್ ಮಾಡೇನಂದ್ರೆ ಕೆಲಸ ಭಾಳ ಅಲ್ರಿ ಹಬ್ಬದ ಮುಂದೆ. ಇವತ್ತಾದ್ರೆ ಬೇರೆ ರೊಟ್ಟಿ ಹಬ್ಬ. ಈ ಹೂವಿನ ವೀಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ ಹೂವು 10 ಗಂಟೆ ಅನ್ನೋದ್ರಾಗ ಬತ್ತಿಬಿಡ್ತವೆ. ಅದಕ್ಕೋಸ್ಕರ ಅವು ಬತ್ತದ್ರೊಳಗೆ ವೀಡಿಯೋ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾನು ನನ್ನ ಮಗಳು ಇಬ್ಬರು ಕೂಡ ಹೊರಗೆ ಬಂದೇವಿ. ಎಷ್ಟು ಚಂದ ಅಂದ್ರೆ ಚೆನ್ನಾಗಳೆ ನೋಡ್ರಿ, ಭಾಳ ಅಂದ್ರೆ ಭಾಳ ಚಂದ ಆಳ್ತವೆ ಇವು. ಇವಾಗ ಉಪ್ಪಿಟ್ಟು ಮಾಡ್ಬೇಕು ನೋಡ್ರಿ. ಅಂದ್ರೆ ಇವತ್ತು ಶುಂಠಿ ಹೊರಕ್ಕೆ ಔಷಧಿ ಹೊಡ್ಯಾಕೆ ಬರಾಕಂತಿದ್ರು, ಹಾಗಾಗಿ 3 ಮಂದಿಗೆ ಉಪ್ಪಿಟ್ಟು ಬೇಕಿತ್ತು. ಪಟ್ಟನ ಇವಾಗ ಉಪ್ಪಿಟ್ಟು ಮಾಡಿ ಕೊಟ್ಟು ಕಡುಬು ಮಾಡ್ಬೇಕು ನೋಡ್ರಿ. ನೋಡ್ರಿ ಹಬ್ಬದ ದಿನಾನೂ ರೆಸ್ಟ್ ಇಲ್ಲ ನೋಡ್ರಿ. ಬಿಡಪ್ಪ, ಹಬ್ಬದ ಅಡಿಗೆ ಮಾಡ್ಕೊಂಡು ಸುಮ್ಮನೆ ಉಂಡು ಹಬ್ಬ ಮಾಡಿದ್ರೆ ಆತು ಅಂತಂದ್ರೆ ಹೊಲದ ಕೆಲಸ ಅಂತ ಎನಿ ಟೈಮ್ ಇದ್ದೇ ಇರ್ತವೆ. ರೊಟ್ಟಿ ಹಬ್ಬ ನಾಳೆ ನಾಡ್ದೆ 2 ದಿವಸ ಹಾಲು ಆಗ್ತೈತ್ರಿ. ಹಾಗಾಗಿ ಪೂಜೆ ಅಂತೂ ಜಲ್ದಿ ಆಕತ್ತೈತ್ರಿ, ಶ್ರಾವಣ ಮಾಸಲ. ಹಾಗಾಗಿ ಪಟ್ಟನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ಆಮೇಲೆ ಅಡುಗೆ ಮನೆಗೆ ಬಂದು ಉಪ್ಪಿಟ್ಟು ಮಾಡಿದ್ದೆ. ಅಂದ್ರೆ ಹೊಲಕ್ಕೆ ಇವತ್ತು ಗೊಬ್ಬರ ಹಾಕಕ್ಕೆ ಹೋಗ್ಯಾರ ರೀ. 3-4 ಮಂದಿ ಹೋಗ್ಯಾರ. ಅವ್ರಿಗೆ ಉಪ್ಪಿಟ್ಟು ಮಾಡಿಕೊಟ್ಟು ನೆಕ್ಸ್ಟ್ ನಾವು ನಾಷ್ಟ ಮಾಡ್ಬೇಕ್ರಿ. ನಾಷ್ಟ ಮಾಡಿ ರೊಟ್ಟಿ ಹಬ್ಬಕ್ಕೆ ನಾವು ವರ್ಷ ಕಡುಬು ಮಾಡ್ತೇವ್ರಿ. ಅಕ್ಕಿ ಕಡುಬು ಮತ್ತು ಹೆಸರು ಬೇಳೆ ಪಾಯಸ ಮತ್ತು ಖಾರ ಚಟ್ನಿ ಮನೆ ಒಳಗೆ ತಿನ್ನೋದಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ನಮ್ಮ ಮನೆ ಒಳಗಂತೂ ಖಾರ ಚಟ್ನಿನೂ ಬೇಕು, ಹೆಸರು ಬೇಳೆ ಪಾಯಸನೂ ಬೇಕು, ಕಡುಬು ಬೇಕು ನೋಡ್ರಿ. ಮಾಡೋರು ರೊಟ್ಟಿನೂ ಮಾಡ್ತಾರೆ, ಚಪಾತಿನೂ ಮಾಡ್ತಾರೆ ರೊಟ್ಟಿ ಹಬ್ಬದ ದಿವಸ. ಬಟ್ ನಮ್ಮ ಅಮ್ಮರು ಯಾವಾಗಲೂ ಕಡುಬು ಮಾಡ್ಕೊತ ಬಂದಾರಿ. ಹಾಗಾಗಿ ಇವತ್ತು ಕಡುಬು ಮಾಡಬೇಕು. ಮತ್ತು ನಾನು ನಿಮಗೆ ನಾಷ್ಟ ಮಾಡಿ ಕಡುಬು ಮಾಡೋ ಮುಂದೆ ಸಿಗ್ತೇನೆ ರೀ. ಯಾಕಪ್ಪ ಅಂತಂದರೆ ಕೆಲಸ ಭಾಳ ಅಂದ್ರೆ ಭಾಳ ಅದಾವು ಹಬ್ಬದ ಕೆಲಸ ಎಲ್ಲ. ಮತ್ತು ಎಲ್ಲ ಇದು ಕಡುಬು ಬೇಳೆ ಮಾಡಿ ಉಂಡೆ ಕಟ್ಬೇಕ್ರಿ. ಹಂಗಾಗಿ ಭಾಳ ಸಿಕ್ಕಾಟೆ ಕೆಲಸದವು. ಮಾತಾಡ್ಕೊಂತ ನಿಲ್ಲಕ್ಕ ಟೈಮು ಕೂಡ ಎಷ್ಟೆಷ್ಟು ಇಲ್ಲ. ಮತ್ತು ನಾನು ನಿಮಗೆ ಕಡುಬು ಮಾಡೋ ಮುಂದೆ ಸಿಗ್ತೇನೆ ರೀ. ಹೊಲಕ್ಕೇನೋ ಉಪ್ಪಿಟ್ಟು ಮಾಡಿ ಕೊಟ್ಟು ಕಳಿಸಿದ್ಮೇಲೆ ಇವಾಗ ಹೆಸರು ಬೇಳೆ ಬಿಸಿ ಮಾಡಕ್ಕಂತ ನೋಡ್ರಿ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಬಿಸಿ ಮಾಡ್ಬೇಕ್ರಿ, ತುಪ್ಪದೊಳಗೆ ಬಿಸಿ ಮಾಡಿ ಕುಕ್ಕರ್ ಒಳಗೆ 2 ವಿಸಿಲ್ ಆಗೋವರೆಗೂ ಬಿಡಬೇಕು. ಬಿಟ್ಟು ನೆಕ್ಸ್ಟು ಪಾಯಸ ಮಾಡ್ಬೇಕು. ಪಾಯಸ ಮಾಡೋದಕ್ಕಿಂತ ಮೊದಲು ಅದು ಸ್ವಲ್ಪ ಅಳಿಕೆಲ್ಲಿ ಅಂತ ಹೇಳಿ ಬಿಟ್ಟು ಖಾರ ಚಟ್ನಿ ಬೇಕಿತ್ತಲ್ಲ ಕಡುಬಿಗೆ. ಹಾಗಾಗಿ ಖಾರ ಚಟ್ನಿ ರೆಡಿ ಆಯಿತು. ಹೆಸರು ಬೇಳೆನೂ ಕೂಡ ಬೆಂದು ರೆಡಿ ಆಗ್ಯವು. ಇನ್ನೇನು ಹೆಸರು ಬೇಳೆ ಪಾಯಸ ಮಾಡ್ಬೇಕು ನೋಡ್ರಿಪ್ಪ. ಅದು ಭಾಳ ಏನು ಹಾಕಿಲ್ಲ ನಾನು, ಖರ್ಚಾಗಲ್ಲ. ಯಾಕಂದ್ರೆ ಶ್ರೇಯಾ ಸಿಂಚು ಇಬ್ಬರು ಕೂಡ ಸಣ್ಣಗದಾರ, ಭಾಳನೂ ಊಟ ಮಾಡಲ್ಲ ಅವರು, ಸ್ವಲ್ಪ ಊಟ ಮಾಡ್ತಾರೆ. ಆಮೇಲೆ ನಮ್ಮ ಮನೆಯವರು ಭಾಳ ಸ್ವೀಟ್ ತಿನ್ನಲ್ಲ, ಅಮ್ಮನೂ ತಿನ್ನಲ್ಲ, ನಾನು ಬೇಕು ತಿನ್ನೋಕ್ಕೆ. ಹಂಗಾಗಿ ಸ್ವಲ್ಪ ಮಾಡಿದೆ. ಇವಾಗ ಹೆಸರು ಬೇಳೆ ಪಾಯಸ ರೆಡಿ ಆಗಂತತಿ. ಗ್ಯಾಸಿನ ಮೇಲೆ ಇಟ್ಟನಿ, ಬೆಲ್ಲ ಹಾಕೀನಿ. ಬೆಲ್ಲ ಎಲ್ಲ ಕರಿಬೇಕ್ರಿ. ಬೆಲ್ಲ ಎಲ್ಲ ಕರಿಗಿದ ಮೇಲೆ ಅದಕ್ಕೆ ಕಂಪಿನ ಸಾಮಾನು ಹಾಕ್ಬೇಕು ನೋಡಿ. ಏನೇನಪ್ಪ ಅಂತಂದ್ರೆ ಒಣ ಕೊಬ್ಬರಿನ ಸ್ವಲ್ಪ ತುರ್ಕೊಂಡೆ. ಒಣ ಕೊಬ್ಬರಿ ತುರ್ಕೊಂಡು ಏಲಕ್ಕಿ ಲವಂಗ ಸಣ್ಣಗೆ ಜಜ್ಕೋಬೇಕ್ರಿ. ಅದನ್ನು ಹಾಕಿರೋ ಟೇಸ್ಟ್ ಆಕತ್ತೆ ನೋಡ್ರಿ. ಹೆಸರು ಬೇಳೆ ತೊಗಿ ಅಂತಾರೆ, ಹೆಸರು ಬೇಳೆ ತೊಗಿನೂ ಅಂತಾರೆ. ನಾನು ಹೆಸರು ಬೇಳೆ ಪಾಯಸ ಅಂತ ಹೇಳಿ ಕರಿತೇನೆ. ಒಂದೊಂದು ಸೈಡ್ ಒಂದೊಂದು ಥರ ಕರಿತಾರೆ ರೀ. ಇವಾಗ ಒಣ ಕೊಬ್ಬರಿನ ತುರ್ಕೊಂಡು ಬಿಟ್ಟು ತೊಗೊಂಡು ಕಂಪಿನ ಸಾಮಾನು ಏನೇನು ಐತೆ ಅದೆಲ್ಲ ಹಾಕಿ ಏನೇನು ಶುಂಠಿ ಪುಡಿ ಒಂದು ಬೇಕಿತ್ತು, ಅದನ್ನ ಹುಡುಕಾಕುಂತೀನಿ. ಎಲ್ಲಿ ಸಿಗಲ್ಲ ನೋಡ್ರಿ, ಎಲ್ಲಿಟ್ಟ ನನಗೆ ಗೊತ್ತಿಲ್ಲ. ಇಷ್ಟ ಸಾಕು ಅಂತ ಹೇಳಿಬಿಟ್ಟು ಅದು ಕೊಬ್ಬರಿ ಮತ್ತು ಏಲಕ್ಕಿ ಲವಂಗ ಕುಟ್ಟಿಟ್ಟಿದ್ದು ಅವಿಷ್ಟ ಹಾಕಿದೆ. ಇವಾಗ ಹೆಸರು ಬೇಳೆ ಪಾಯಸ ರೆಡಿ ಆಗಿಬಿಟ್ಟು ನೋಡ್ರಿ. ಅದು ಕಂಪಿನ ಸಾಮಾನು ಹಾಕಿದ್ರನ್ನ ಭಾಳ ಟೇಸ್ಟ್ ಆಗತ್ತೆ ನೋಡ್ರಿ. ಇಲ್ಲಪ್ಪ ಅಂತಂದ್ರೆ ಏಟು ಟೇಸ್ಟ್ ಆಗಲ್ಲ. ಇವಾಗ ರೆಡಿ ಆಯಿತು ಪಾಯಸ. ನೆಕ್ಸ್ಟು ಪಾಯಸನ ಅಕ್ಕಿ ಕಡುಬು ಮಾಡ್ಬೇಕಲ್ಲ, ಹಾಗಾಗಿ ಜಿಗಿಟ್ ಮಾಡ್ಕೋಬೇಕ್ರಿ. ಅಕ್ಕಿ ಜಿಗಿಟ್ ಅಂತ ಹೇಳಿ ಮಾಡ್ಕೊಂತ ನೋಡ್ರಿ. ಇವಾಗ ಅದು ಮಲ್ನಾಡು ಸೈಡ್ ಭಾಳ ಮಾಡ್ತಾರೆ ನೋಡ್ರಿ ಅಕ್ಕಿ ರೊಟ್ಟಿ ಕಡುಬು, ಭಾಳ ಚೆನ್ನಾಗಿ ಮಾಡ್ತಾರೆ. ನಾವು ಅಪರೂಪ ಮಾಡೋದು, ಜಾಸ್ತಿ ಏನು ಮಾಡಲ್ಲ ನಾವು ಅಕ್ಕಿ ಕಡುಬು. ಹಿಂಗೆ ಹಬ್ಬದೊಳಗೆ ಮಾಡ್ತೇನೆ, ಆಗ ಮಾಡ್ಕೊತೀವಿ. ಇವಾಗ ಅಕ್ಕಿ ಹಿಟ್ಟು ತಗೊಂಡು ನೀರು ಕೂಡ ನೀರು ಮಳ್ಳಿದ್ಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಬೇಕು ನೀರೊಳಗೆ. ಅದು ಸರಿಯಾಗಿ ಬೇಯ್ಬೇಕು ನೋಡ್ರಿ. ಒಂದು ಅರ್ಧ ಗಂಟೆ ಬೆಂದ ಮೇಲೆ ಅದನ್ನು ನಾದ್ಕೋಬೇಕು ನೋಡ್ರಿ. 1 ಗಂಟೆ ಇಲ್ದಂಗೆ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಆಮೇಲೆ ಕಡುಬು ಮಾಡ್ಬೇಕು ನೋಡ್ರಿ. ನಮ್ಮ ಸಿಂಚು ಅಂತೂ ನನ್ನ ಇದ್ರಿಗೆ ಕುಂತ್ಬಿಟ್ಟಾಳ ನೋಡ್ರಿ. ನಮ್ಮವ್ವ ಹೆಂಗೆ ಮಾಡ್ತಾಳ ಅಂತ ನೋಡ್ಕೊಳಕ್ಕೆ ಕುಂತಾರೆ. ಈಗಿಂದನೇ ನೋಡ್ಕೊತಾರೆ ಅವರು. ಒಂದು ಉಂಡೆ ಮಾಡಿಟ್ಟಿದ್ದೆ ಈಗ ಜಿಗಿಟ್ಟಿಂದು. ಈಗ ಇನ್ನೂ ಒಂದು ಉಂಡೆ ಆಕತ್ತೆ ನೋಡ್ರಿ. ಇದೆಲ್ಲ ಮಾಡಿದ್ಮೇಲೆ ಶ್ರೇಯಾಗ ಅವ್ರ ಅಜ್ಜಿಗೆ
ಜಿಗಿಟ್ ಮಾಡಿಕೊಟ್ರೆ ಇಬ್ಬರು ಕುತ್ಕೊಂಡು ಕಡುಬು ಮಾಡ್ತಾರೆ ನೋಡ್ರಿ. ನಾನು ಸ್ವಲ್ಪ ಕೆಲಸದವು ಆ ಕೆಲಸ ಎಲ್ಲ ಮುಗಿಸ್ಕೊಳೋ ಅಷ್ಟೊತ್ತಿಗೆ ಅಮ್ಮ ಮೊಮ್ಮಗಳು ಇಬ್ಬರು ಸೇರಿ ಕಡುಬು ರೆಡಿ ಮಾಡ್ತಾರೆ. ಅವ್ರು ರೆಡಿ ಮಾಡಿದ್ಮೇಲೆ ಒಲೆ ಮೇಲೆ ಬೇಯಿಸ್ಬೇಕು ನೋಡ್ರಿ. ಅಂದರೆ ಇಡ್ಲಿ ಪಾತ್ರೆ ಒಳಗಿಟ್ಟು ಬೇಯಿಸ್ತೇವೆ. ನಮ್ಮ ಶ್ರೇಯಾ ಅಂತೂ ಒಂದು 3-4 ವರ್ಷ ಆಯ್ತು ನೋಡ್ರಿ ಅಕ್ಕಿನ ಮಾಡ್ತಾಳೆ ನೋಡ್ರಿ. ಅವ್ರ ಅಜ್ಜಿ ಜೊತೆ ಕೂತ್ಕೊಂಡು ಆಕಿ ಸಣ್ಣಕ್ಕಿದ್ದ ಇನ್ನೊಂದು ರೂಢಿ ಆಗಿಬಿಡ್ತು ಆಕಿಗೆ. ಅಂದ್ರೆ ದುಂಡಿಗೆ ಮಾಡಿ ಹಿಂಗೆ ಬಟ್ಲದಂಗೆ ಮಾಡ್ಬೇಕು ನೋಡ್ರಿ ಅವಾಗ ಕಡುಬು. ಈಕಿ ನೋಡ್ರಿ ಇಲ್ಲಿ ಸಿಂಚನ ಈಕಿನೂ ಕೂಡ ಮಾಡಾಕಂತಾಳೆ ನೋಡ್ರಿ ಕಡುಬು. ಮನೆ ಒಳಗೆ ಮಕ್ಳಿದ್ರೆ ಅದೇನೋ ಒಂಥರ ಖುಷಿನೂ ಆಗ್ತೈತಿ, ಯಾವುದೇ ಥರದ ಬೇಜಾರನೂ ಆಗಲ್ಲ ನೋಡ್ರಿ. ಎಂಥ ಟೆನ್ಷನ್ ಒಳಗಿದ್ರೂ ಬೇಜಾರೆಲ್ಲ ಪಟ್ಟನ ಹಾರು ಹೋಗ್ಬಿಡ್ತೈತೆ. ಮಕ್ಕಳನ್ನ ನೋಡಿದ್ರೆ ಸಾಕು, ಅವ್ರು ಆಟ ಆಡೋದು ನೋಡಿದ್ರೆ ಸಾಕು. ಇವಾಗೇನ ಕಡುಬು ರೆಡಿ ಆಗ್ತಾವು ಬೇಯಿಸ್ಬೇಕು ನೋಡ್ರಿ. ಅವ್ನು ಬೇಯಿಸಿದ್ಮೇಲೆ ಪಕ್ಕ ರೆಡಿ ಆದಂಗೆ ನಮ್ಮ ಕಡುಬು. ಅಮ್ಮರು ಆಕಿಗೆ ಇದು ಉಳ್ಳಿ ಕೊಡಾಕಂತಾರ್ರಿ. ಇವಾಗ ರೆಡಿ ಅದು ಬೇಯಿಸ್ಬೇಕಲ್ಲ, ಹಾಗಾಗಿ ಒಂದು ಬಿಳೆ ಕಾಟನ್ ಅರ್ಬಿ ಒಳಗೆ ಹಾಕ್ಬೇಕ್ರಿ. ಅವೆಲ್ಲ ಹಾಕಿಬಿಟ್ಟು ಅದನ್ನಷ್ಟು ಇಡ್ಲಿ ಪಾತ್ರೆ ಒಳಗಿಟ್ಟು ಬೇಯಿಸಾಕಿಟ್ಟಿದ್ದೆ ಬೆಂದವು ನೋಡ್ರಿ. ನಮ್ಮ ಕಡುಬು ರೆಡಿ ಆಗಿಬಿಟ್ವು. ಇನ್ನೇನು ಪಟ್ ಅವನ್ನ ಒಂದು ದಬ್ರಿ ಒಳಗೆ ಹಾಕ್ಕೋಬೇಕು. ಒಂದು ದಬ್ರಿ ಒಳಗೆ ಹಾಕಿಬಿಟ್ಟು ಬಿಸಿ ಅನ್ನ ರೆಡಿ ಆಗೈತಿ. ಅನ್ನ, ಕಡುಬು ಮತ್ತು ಹೆಸರು ಬೇಳೆ ಪಾಯಸ ದೇವರಿಗೆ ನೈವೇದ್ಯ ಮಾಡ್ಬೇಕು ನೋಡ್ರಿ. ಇವತ್ತು ರೊಟ್ಟಿ ಹಬ್ಬದ ದಿನ ಅದು ಪದ್ಧತಿ. ಒಂದೊಂದು ಸೈಡೆಲ್ಲ ರೊಟ್ಟಿ ಮಾಡ್ತಾರೆ, ಒಬ್ಬೊಬ್ರು ಮನೆ ಒಳಗೆಲ್ಲ ಚಪಾತಿ ಮಾಡ್ತಾರೆ. ಬಟ್ ನಾವು ಕಡುಬನ್ನು ಮಾಡ್ತೀವಿ. ಬಿಸಿ ಕಡುಬು. ಈಗ ಶ್ರೇಯಾ ಹಾಕ್ಕೊಡು ಮಮ್ಮಿ ಅಂತ ಹೇಳಿದ್ಲು. ದೇವರಿಗೆ ನೈವೇದ್ಯ ಮಾಡಿದ್ಮೇಲೆ ತಿನ್ನುವಂತೆವ ಅಂತ ಹೇಳಿ ಶ್ರೇಯನ್ನ ಸುಧಾರಿಸಿ ಇವಾಗ ಹೊರಗೆ ಕಳಿಸೀನಿ. ನಮ್ಮ ಸಿಂಚುನು ಬಂದಾಳ ನೋಡ್ರಿ, ಮಮ್ಮಿ ನನಗೂ ಹಾಕ್ಕೊಡು ಅಂತ ಹೇಳಿ. ಹಾಗಾಗಿ ಮಕ್ಳಿಗಿಂತ ಹೆಚ್ಚೇನಲ್ಲ ಅಂತ ಹೇಳಿಬಿಟ್ಟು ಹಂಗೆ ಅವ್ರನ್ನ ಸಮಾಧಾನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಎಲ್ಲ ರೆಡಿ ಆಯಿತು. ದೇವ್ರ ನೈವೇದ್ಯ ಶ್ರೇಯಾನ ಮಾಡಿದ್ಲು. ಪೂಜೆನೂ ಭಾಳ ಚಂದ ಮಾಡ್ಯಾಳ. ಇವತ್ತು ಮಾಡ್ಯಾಳ. ಟೈಮು ಕೂಡ 2 ಗಂಟೆ ಆಗಿಬಿಡ್ತ್ರಿ. ಹಾಗಾಗಿ ಹೊಟ್ಟೆ ಹಸಿವು ಭಾಳ ಆಗೈತಿ. ಇವಾಗ ಊಟ ಮಾಡ್ಬೇಕ್ರಿ. ಮತ್ತು ನಾನು ನಿಮಗೆ ಸಾಯಂಕಾಲ ಸಿಗ್ತೇನೆ ರೀ. ಈಗ ಯಾಕಂಟಿ ಒಗ್ಗಣ್ಣೆ? ನಿಮ್ಮ ಕಾಕಾಗ ಅವಲಕ್ಕಿ ಹಚ್ಬೇಕಂತ. ಅವಲಕ್ಕಿ ಯಾಕೆ ಶ್ರೇಯಾ ಹಿಂಗ ತಲಿ ತಿಂದ ನೋಡಕ್ಕೆ. ಇವ ಶಾಲಿ ಕಳ್ಸಿಲ್ಲಲ್ಲ, ರೊಟ್ಟಿ ಹಬ್ಬ ಮಾಡಕ್ ಮನ್ಯಾಗ ಮಾಡಾಕಿ. ಇವತ್ತು ರೊಟ್ಟಿ ಹಬ್ಬನ ಮಾಡಿಲ್ಲ. ರೊಟ್ಟಿ ಹಬ್ಬ ಮಾಡ್ಯಾರ ಮನೆ ಇಬ್ರು ಸೇರ್ಕೊಂಡು. ಮಾಡಿಲ್ಲ ರೊಟ್ಟಿನ? ರೊಟ್ಟಿ ಮಾಡಕ್ ಹಚ್ಬೇಕ ಕಡುಬೆ. ಯಾಕ ಬೇ ಯಾಕ ಆಂಟಿ ಇಳ್ಗಾವ ನಾ ಬೆಲ್ಲ ಅದು ಉಂಡಿ ಬೆಲ್ಲ ಅಂತ ಹೇಳ್ತಂದವಲ್ಲ, ಚೂರ ಜಿಗ್ ಆಗ್ತೀವಿ. ನಮ್ಮ ಅಜ್ಜ ಅಂತ ಹಿಡಿಚಿನಿ ಇದು ಗೋಡಂಬಿ ಕೊಡ್ತೀವಿ. ನಿಮ್ಮ ಅಜ್ಜಿಯರು ಹಂಗಾಗಿವ. ನಮಗೂ ಚಲಾಗ್ಯವು. ಬೆಲ್ಲದ ಮಿಸ್ಟೇಕ್ ಅದು. ಸುಳ್ಳ ಉಂಡಿ ಬೆಲ್ಲ ಅಂತ ಹೇಳ್ತಾರಲ್ಲ, ಬೆಲ್ಲ ಸೇಲ್ ಆಗ್ಲಿದಕ್ಕೆ ಹೆಸರು ಇಡ್ತಾರೆ. ನಾನಾ ನಮ್ಮನಿ ಉಂಡಿ ಬೆಲ್ಲ ಅಂತ ಹೇಳಿ. ನಾವು ಎಷ್ಟು ಚಲೋ ಉಂಡಿ ಆಗವ ಎಲ್ಲ ಚೂರು ಹಂಗೆ. ಆ ಬೆಲ್ಲ ಯಾವ ಟೈಪ್ ಇರ್ತೈತೆ ನೋಡು, ಹಂಗಾಗ್ಯವು. ಏನು ಮಾಡೋಕ್ಕಾಗಲ್ಲ. ಒಂದ್ಸರಿ ಕೆಟ್ಟರೆ ಅನುಭವ ಆಕತ್ತೆ ನಮ್ಗೆ. ಉಂಡಿ ಬೆಲ್ಲ ತರಬಾರ್ದು ಅಂತ ಹೇಳಿ. ಕಡುಬು ಮಾಡಿದಂಟಿ ಬೆಳಗ್ಗೆನ ಮಾಡೇವಿ. ಕಡುಬು, ಖಾರ ಚಟ್ನಿ, ಹೆಸರು ಬೇಳೆ ಪಾಯಸ. ನಿಮ್ಮ ಅಪ್ಪಾಜಿ ಶ್ರೇಯಾ? ಅಯ್ಯೋ ಅಪ್ಪಾಜಿ ಹಿಡಿ ತೆಗ್ದಿಲ್ಲ. ಹಬ್ಬಗ ಮಟ್ಟ ತೆಗಿಯಲಿ ನೋಡು. ನಮ್ದು ಬೆಳಗ್ಗೆ ತಿಂಡಿ ಕಡುಬು. ಚಿಂಚಿ ತಿನ್ನೋದು ತಿಂದಿಲ್ಲ. ಅಲ್ಲಿ ಬಿಟ್ಟು ನನ್ನ ಹೇಳು. ಅಲ್ಲಿ ಚಿಂಚು ಇಲ್ಲ ಉಂಡಿ ತಿನ್ಲಿಲ್ಲಪ್ಪ ನೀನು. ಕಡುಬು ತಿಂದೆ ದೊಡ್ಡಮ್ಮರ ಮನ್ಯಾಗ. ಯಾಕ ಸಿಂಚಿ ಇವತ್ತು ಇಲ್ಲಿ ತಿಂದಿರ ಅಲ್ಲಿ ತಿಂದ ಲಕ್ಷ್ಮಿ. ನಾ ಇದ್ದಿಲ್ಲ. ನಾ 7 ಗಂಟೆ ಆಯ್ತು ಹೋದಾಗ. ರಜೆನ ಶಾಲೆ? ನಾಳೆಲ್ಲ ಶುಕ್ರವಾರ ಒಂದು ಕೊಟ್ರ. ನಾಳೆ ಐತೆ ಹೋಗ್ಬೇಕ. ಏನು ಮುಖ್ಯ ಹೋಗುವ ಬಿಡಂಗ. ಅವ್ರು ಬೇರೆ ಗೊತ್ತಪ್ಪ. ಶ್ರೇಯಾ ಇವತ್ತು ಹೋಗಿಲ್ಲ. ನಾಳೆ ಏನೇನೈತೆ ನಮಗೆ ಗೊತ್ತಿಲ್ಲ. ನಮ್ಗೆ ಏನು ಮಾಡೋಕ್ಕಾಗಲ್ಲ. ಹಬ್ಬಗಳು ಮುಗಿಲಿ ಸರಿಯಾಗಿ ಕೈ ತಗೊಂತಾನೆ ಮುಖ್ಯಂದ್ರೆ. ಸಿಂಚು ಪಾಪನ್ ಕರಿ ಹೋಗು ಅಲ್ಲಿಗೆ.
ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ಲಾಗ್ ವಿತ್ ಹರಿಪ್ರಿಯಾ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ಹೊಸ ವಿಡಿಯೋದ ಮೂಲಕ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ರೀ. ಹಳದಿ ಹುಚ್ಚಂಬದಲ್ಲ, ಗಂಬೆ ಹುಚ್ಚಂಗಿಲ್ಲ. ಹಳದಿ ಹುಚ್ಚ